ಓಹೋ, ಏನಾಗಕ್ಕ? ನಿನ್ ಗಂಡನಿಗೆ ಬುದ್ಧಿ ತಕೊಂಡು ಹೋದಂಗೆ ಕಾಣಿಸ್ತಾ ಇದೆ. ಈ ವಯಸ್ಸು ಶತ್ರುಗಳ ಕಂಡು ನಮ್ಮ ದುರ್ಗತೆ ಕಣ್ಣಾಕದ ಮೇಲೆ ನನ್ನ ಗಂಡನಂತೂ ಮನೆ ಕಡೆಗೆ ಬಂದಿಲ್ಲ. ಯಾವಾಗ ಕುಂತಾನೋ ಯಾವಾಗ ಮಲಗ್ತಾನೋ ಅಂತೂ ತಿಳಿಯಲ್ಲ. ಈ ಗಡ್ಡದವರು ಆ ಗುಡ್ಡದ ಮೇಲೆ ದಂಡೆತ್ತಿ ಬರೋ ವಿಷಯನೇ ತುಂಬಾ ತುಂಬಾ ಐತೆ. ಮಲ್ಲಾಪುರ, ಗೋಣೂರು, ಮಧುಕರಿಪುರಗಳೆಲ್ಲ ಹುಲ್ಲಿನ ಬಣವೆಗಳಿಗೆ ಬೆಂಕಿ ಹಚ್ಚಿದಾರಂತೆ. ಗ್ರಾಮಸ್ಥರಿಗೂ ತೊಂದರೆ ಕೊಡ್ತಾ ಇದಾರಂತೆ. ಇಷ್ಟಕ್ಕೆಲ್ಲ ಹಿಕ್ಮತ್ ಮಾಡಿದ್ದು ಅಂದ್ರೆ ನಮ್ಮ ಪ್ರಜೆಗಳೇ ಕಾಣಬೇಕು. ಹೋಗ್ಲಿ ಬಿಡಣ, ಅದಕ್ಕೆ ಯಾಕೆ ಎದುರ್ಕೊಳ್ಳೋದು? ಸುತ್ತಮುತ್ತ ಪಾಳೆಗಾರರಿಗೆ ನೀರು ಕುಡಿಸಿರೋ ನಮ್ಮ ಮಹಾರಾಜರಿಗೆ ಇದ್ಯಾವ ಲೆಕ್ಕ? ಅವ್ರು ಯಾರಾದ್ರೂ ನನ್ನ ಕೈಗೆ ಸಿಕ್ಕಬೇಕು. ಅವರ ತಲೆಗಳನ್ನು ತೆಂಗಿನಕಾಯಿ ಚಚ್ಚದಂಗೆ ಚಚ್ಚಾಕ್ಬಿಡ್ತೀನಿ. ನಿಮ್ದು ಎದೆ ಗುಂಡಿಗೆ ಗಟ್ಟಿಯಾಗೈತ್ ಕಾಣಬೇಕು. ಅದೇ ತಿಳ್ಕೊಂಡಿದ್ಯಾಣ? ಗುಡಿಕೋಟೆ ಮಹಾರಾಣಿಯರಂಗೆ ಜೋಡಗುಂಡಿಯವಳು ನಾನು ಕೂಡ. ನಮ್ಮ ದುರ್ಗದಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಈ ಗಂಡನೆಯಿಂದ ಮುನ್ನುಗ್ಗಿದರೆ ದುರ್ಗದ ಕೋಟೆ ಅಲ್ಲ, ಒಂದು ಕಲ್ಲಲ್ಲಾಡ್ಸಕ್ಕೂ ಆಗಲ್ಲ. ಸರಿ ಕಣೋ, ನಾನು ಬರ್ತೀನಿ. ನಮ್ಮವ್ರು ಕಾಯ್ತಾ ಇರ್ತಾರೆ. ಆಯ್ತಕ್ಕೋ, ನನಗೂ ಕೆಲಸ ಇದೆ, ನಾನು ಬರ್ತೀನಿ. ಹಾಗಿರ್ಕೋ ಬೇಡ ಇಲ್ಲ. ನಾನು ಬರ್ತೀನಕ್ಕೋ.